ಕೇಶಿರಾಜ 101ಕ್ಕಿಂತ ಹೆಚ್ಚು ಧ್ವನಿಗಳು ಇವೆ ಎಂದು ಹೇಳಿದ್ದಾನೆ. ಅವು ನಿಖರವಾಗಿಲ್ಲ ಅಷ್ಟೆ. ಗುಣಿತಾಕ್ಷರ ವ್ಯಂಜನಗಳಿಗೆ ಸ್ವರ ಸೇರಿದಾಗ ಗುಣಿತಾಕ್ಷರವಾಗುತ್ತದೆ. ಆದರೆ ಭಿನ್ನ ಭಿನ್ನ ರೀತಿಯಲ್ಲಿ ಕಲಿಸಿದ್ರೂ ಕೂಡ ನಾವು ಮಕ್ಕಳಿಗೆ ಗುಣಿತಾಕ್ಷರ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಬರಲಿಕ್ಕೆ ಓದಲಿಕ್ಕೆ ತೊಂದರೆ ಆಗ್ತಾಯಿದೆ, ಬರ್ತಾ ಇಲ್ಲ. ಇಲ್ಲಿ ಏನಂತ ಹೇಳಿದರೆ, ಈ ಸ್ವರ ಇದೆಯಲ್ಲ, ಈ ಸ್ವರದ ಮತ್ತು ಈ ವ್ಯಂಜನದ ಚಿಹ್ನೆ ಸರಿಯಾಗಿ ಗೊತ್ತಾಗಬೇಕು. ಗುಣಿತಾಕ್ಷರ ಕಲಿಸುವುದಂದರೆ ಏನಂದರೆ, ಗುಣಿತಾಕ್ಷರದ ಚಿಹ್ನೆ ಗೊತ್ತಿರಬೇಕು. ಅಂದರೆ ಈಗ ಎಕ್ಸಾಂಪಲ್ಲು ಐ ಅಂದರೆ ಅದೇ ಗುಣಿತಾಕ್ಷರದ ಚಿಹ್ನೆ ಬರಬೇಕು. ಸೌಂಡು ಮತ್ತು ಚಿಹ್ನೆ ಗೊತ್ತಾದರೆ ಮಾತ್ರ ಈ ಗುಣಿತಾಕ್ಷರ ಕ್ಲಿಯರ್ ಆಗುತ್ತದೆ, ಇಲ್ಲಾಂದರೆ ಕಷ್ಟ ಆಗುತ್ತದೆ. ಈಗ ಅ ಅಂದರೆ ಕ ಬರಿಬೇಕಂತ ಹೇಳಿದರೆ ಅಲ್ಲಿ ಅ ಇದೆ. ಹಾಗಿದ್ರೆ ಕದ ಚಿಹ್ನೆಗಳು ನೋಡಿ, ಇಲ್ಲಿ ಕ ಅಥವಾ ಕ, ಕಿ, ಕಿ, ಕು, ಖು, ಕೃ, ಕೆ, ಕೆ, ಕೈ, ಕೋ, ಕೋ, ಕೌ, ಕಂ, ಕಹ. ಅಂದರೆ ಈ ಅಕ್ಷರಗಳು ಅಂದರೆ ಅ ಅಂದರೆ ಇದೇ ಚಿಹ್ನೆ, ಆ ಅಂದರೆ ಇದೇ ಚಿಹ್ನೆ, ಈ ಅಂದರೆ ಕೀ ಬರಿತಿ ಅಂದರೆ ಈ ಕೀ ಸೌಂಡು, ಕೀ ಅಂದ ತಕ್ಷಣವೇ ಇದೇ ಚಿಹ್ನೆ ಬರುತ್ತದೆ ಅನ್ನೋದು ಅದು ಯಾವುದೇ ಗುಣಿತಾಕ್ಷರ ಆಗಿರ್ಬೋದು. ಆದರೆ ಗುಣಿತಾಕ್ಷರಿಗೆ ಕೀ ಅಂದ ತಕ್ಷಣವೇ ಇದೇ ಚಿಹ್ನೆ ಬರುವ ಹಾಗೆ ನಾವು ಮಾಡಬೇಕು. ಹೂ ಅಂದ ತಕ್ಷಣ ಇದೇ ಚಿಹ್ನೆ, ಐ ಅಂದರೆ ಇದೇ, ಕೈ ಅಂದರೆ ಇದೇ ಚಿಹ್ನೆ. ಹೀಗೆ ಈ ಚಿಹ್ನೆಗಳು ಗೊತ್ತಾಗಬೇಕು. ಆದರೆ ಅಕ್ಷರ ಅಂದರೆ ಅದೇ ಚಿಹ್ನೆ, ಐ ಅಂದರೆ ಐ, ಅದನ್ನೇ ಅಭ್ಯಾಸ ಮಾಡಬೇಕಾಗುತ್ತದೆ. ಅಕ್ಷರಗಳಿಗೆ ರ್ಯಾಂಡಮ್ ಆಗಿ ಗುಣಿತಾಕ್ಷರದ ಚಿಹ್ನೆಯನ್ನು ಅಭ್ಯಾಸ ಮಾಡುತ್ತಾ ಹೋಗಬೇಕು. ಚಿಹ್ನೆಗಳನ್ನು ಅಕ್ಷರಗಳಿಗೆ ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತದೆ. ರ್ಯಾಂಡಮ್ ಆಗಿ ಗುಣಿತಾಕ್ಷರಗಳ ಚಿಹ್ನೆಯನ್ನು ಪ್ರಾಕ್ಟೀಸ್ ಆದರೆ ಗುಣಿತಾಕ್ಷರದ ಚಿಹ್ನೆ ಐ ಅಂದರೆ ಐ, ಕೈ ಅಂದರೆ ಕೈ, ಅದೇ ಸೌಂಡು, ಅದೇ ಚಿಹ್ನೆಗಳು ಗೊತ್ತಾಯಿತು ಅಂತ ಹೇಳಿದರೆ ನಮಗೆ ಆಟೋಮೆಟಿಕ್ಕಾಗಿ ಗುಣಿತಾಕ್ಷರ ಬಂದುಬಿಡುತ್ತದೆ. ಮಕ್ಕಳಿಗೆ ಚಿಹ್ನೆಗಳನ್ನು ಸರಿಯಾಗಿ ಅರ್ಥೈಸಬೇಕು. ಈ ಚಿಹ್ನೆಗೆ ಇದೇ ಸೌಂಡು, ಅದು ಯಾವುದೇ ಗುಣಿತಾಕ್ಷರ ಆಗಿರಲಿ, ಯಾವುದೇ ಅಕ್ಷರ ಇರಲಿ, ಈ ಚಿಹ್ನೆಗೆ ಇದೇ ಸೌಂಡ್ ಬರುತ್ತದೆ ಅನ್ನೋದನ್ನು ನಾವು ರ್ಯಾಂಡಮ್ ಆಗಿ ಕಲಿಸ್ಬೇಕಾಗುತ್ತದೆ. ಆಗ ಮಾತ್ರ ಗುಣಿತಾಕ್ಷರಗಳು ಮಕ್ಕಳಿಗೆ ಪಕ್ಕಾ ಬರುತ್ತದೆ, ಏನೂ ತೊಂದರೆ ಆಗುವುದಿಲ್ಲ. ಓಕೆ.